ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಸಂಜಯ್ ಚಂದ್ರ ಏರ್ಪೋರ್ಟ್ ಸಂಬಂಧಪಟ್ಟವರು, ಸ್ವಾತಿ ರೆಡ್ಡಿ KMF ಅಧಿಕಾರಿಗಳು ಮತ್ತು ಮಾಧ್ಯಮದ ಬಂಧುಗಳು ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರೆ. ಇವತ್ತು ದಾವಣಗೆರೆಗೆ ಇಲ್ಲಿಂದ ಏರ್ಪೋರ್ಟಿಂದ ನೇರವಾಗಿ ಫ್ಲೈ ಬಸ್ಸು ಇವತ್ತಿನ ಪ್ರಾರಂಭ ಆಗುತ್ತೆ. ಸೈಮಲ್ಟೇನಿಯಸ್ ಆಗಿ ದಾವಣಗೆರೆಯಲ್ಲೂ ಕೂಡ ಬೆಂಗಳೂರಿಗೆ ಬರುತ್ತೆ. ಅಂದರೆ 2 ಬಸ್ ಇರುತ್ತೆ, ಒಂದು ಹೋಗೋದು ಒಂದು ಬರೋದು. ಅಲ್ಲಿ ನಮ್ಮ ಸಚಿವರು ಮತ್ತು ಲೋಕಸಭಾ ಸದಸ್ಯರು ಅಲ್ಲಿ ಉದ್ಘಾಟನೆ ಮಾಡ್ತಾರೆ. ಮತ್ತು ಇದೆಲ್ಲ ನಾವು ಪ್ರಾರಂಭ ಮಾಡಿದ್ದು 2013ರಲ್ಲಿ ನಾನು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ. ಅಂದರೆ 12 ವರ್ಷಕ್ಕೆ ಮುಂಚೆ ಬೆಂಗಳೂರಿಂದ ಮೈಸೂರಿಗೆ ಪ್ರಾರಂಭ ಮಾಡಿದ್ವಿ. ಅದಾದಮೇಲೆ ಮಡಿಕೇರಿ ಮತ್ತು ಕುಂದಾಪುರ, ಮೈಸೂರು, ಮಡಿಕೇರಿ, ಕುಂದಾಪುರಕ್ಕೆ ಇದುವರೆಗೂ ಹೋಗ್ತಾ ಇತ್ತು. ಇವಾಗ ದಾವಣಗೆರೆ ಇವತ್ತು ಇದಕ್ಕೆ ಸೇರಿದೆ. ಮತ್ತು ದಾವಣಗೆರೆಗೆ ಹೋಗುವಂಥವ್ರಿಗೆ ಬೇಗ ಹೋಗ್ಬೋದು. ಕಾರಣ ಏನಂದರೆ ನಮ್ಮ ಈ ಬಸ್ಸುಗಳು ಸಿಟಿ ಮಧ್ಯದಲ್ಲಿ ಹೋಗೋದಿಲ್ಲ, ಬೆಂಗಳೂರು ನಗರಕ್ಕೆ ಹೋಗೋದಿಲ್ಲ. ಇಲ್ಲ ಏರ್ಪೋರ್ಟ್ ಆದಮೇಲೆ ದೇವನಹಳ್ಳಿ ಆದಮೇಲೆ ಹೊಸ ರೋಡಲ್ಲಿ ನೇರವಾಗಿ ದಾಬಸ್ ಕಟ್ ಮುಖಾಂತರ ದಾವಣಗೆರೆಗೆ ಹೋಗುತ್ತೆ. ಅದರಿಂದ ಸಮಯದ ಕನಿಷ್ಠ 2 ಗಂಟೆ ಆದರೂ ಮುಗಿಯುತ್ತೆ, 2 ಗಂಟೆ ಸೇವ್ ಆಗುತ್ತೆ. ಇಲ್ಲಿಂದ 5 ಅವರ್ಸಲ್ಲಿ ದಾವಣಗೆರೆ ರೀಚ್ ಆಗ್ಬೋದು. ಅದೇ ರೀತಿ ಅಲ್ಲಿಂದ ಬರೋರು ಕೂಡ ಏರ್ಪೋರ್ಟ್ಗೆ 5 ಗಂಟೆಯಲ್ಲಿ ಬರ್ಬೋದು. ಅಂದರೆ ಸಮಯಕ್ಕೆ ಸರಿಯಾಗಿ ಏರ್ಪೋರ್ಟ್ಗೆ ಬರ್ಬೋದು, ಏರ್ಪೋರ್ಟಿಂದ ಅವ್ರ ಊರಿಗೆ ಸೇರ್ಕೋಬೋದು ಅಂತೇಳಿ ಇದು. ಮತ್ತು ಇದ್ರ ಜೊತೆಗೆ ಹೊಸದಾಗಿ ಬಸ್ಸಲ್ಲಿ ಮೊದಲು ನೀರು ಕೊಡ್ತಾಯಿದ್ರು. ಏನು ನಾನಾ ಅದನ್ನು ಭಾಳ ಹಿಂದೆ ನಿಲ್ಲಿಸ್ಬಿಟ್ರು. ಇವತ್ತು ನಮ್ಮ MD ಅವರು ಎಲ್ಲ ನಮ್ಗೆ ಏರ್ಪೋರ್ಟಲ್ಲಿ ಇದರ ಜೊತೆಗೆ ಈ ಒಂದು ಫ್ಲೈ ಬಸ್ಗಳಲ್ಲಿ ಏನು ಓಡಾಡ್ತಾ ಇದೆ ಅಲ್ಲಿ ಕೆಲವು ಕುಂದುಕೊರತೆಗಳಿತ್ತು. ಸುಮಾರು ಜನ ನಾನು ವಿಡಿಯೋ ಬ್ಲಾಗ್ಗಳಲ್ಲಿ ನೋಡ್ತಾ ಇದ್ದೆ, ಕುಡಿಯೋ ನೀರು ಸಹ ಕೊಡೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದರು. ಆ ಒಂದು ನಿಟ್ಟಿನಲ್ಲಿ ಮಾನ್ಯ ಸಚಿವರ ಗಮನಕ್ಕೆ ತಂದಾಗ ಇಮ್ಮಿಡಿಯೇಟ್ ಅದನ್ನು ಪ್ರೊವೈಡ್ ಮಾಡಿ ಅಂತ ಹೇಳಿದ್ರು. ಆದ್ದರಿಂದ ನಾವು ನಂದಿನಿ ಏನು KMF ಇದೆ ಆ ಉತ್ಪನ್ನಗಳನ್ನು ಕೊಡಬೇಕು ಅಂತ ಮಾನ್ಯ ಸಚಿವರಲ್ಲಿ ಕೋರ್ಕೊಂಡಾಗ ಒಪ್ಕೊಂಡಿದ್ದಾರೆ. ಅದನ್ನು ನಾವು KMF ಜೊತೆ